ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ. ಸೊ ಇಷ್ಟು ದಿನ ನಾವು ಭಾರತದ ಇತಿಹಾಸ, ಕರ್ನಾಟಕದ ಇತಿಹಾಸನ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿಗೆ ಅದು ಮುಗಿಯುತ್ತೆ. ಸೊ ಇವತ್ತಿಂದ ಸ್ನೇಹಿತರೆ ನಾನು ಕರ್ನಾಟಕದ ಭೂಗೋಳಶಾಸ್ತ್ರ ಅಂದರೆ ಜಿಯೋಗ್ರಫಿ ಬಗ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತಿಂದ ಜಿಯೋಗ್ರಫಿ ಬಗ್ಗೆ ಕ್ಲಾಸಸ್ ಇರುತ್ತೆ ಸ್ನೇಹಿತರೆ. ಸೊ ಇದು ಮೊದಲನೇ ಚಾಪ್ಟ್ರು, ಕರ್ನಾಟಕದ ಭೌಗೋಳಿಕ ಸ್ಥಾನ. ಇದು ಮೊದಲನೇ ಚಾಪ್ಟ್ರು. ಸೊ ಹಾಗೆ ವಿಸ್ತೀರ್ಣ ಮತ್ತು ಗಡಿಗಳು ನೋಡೋಣ. ಕರ್ನಾಟಕವು ಭಾರತದ ದಕ್ಷಿಣ ಪರ್ಯಾಯ ದ್ವೀಪದ ಪಶ್ಚಿಮ ಮಧ್ಯ ಭಾಗದಲ್ಲಿದೆ. ಇದು ಪ್ರಾಕೃತಿಕ, ಸಾಂಸ್ಕೃತಿಕ ಹಾಗೂ ಸಂಪನ್ಮೂಲಗಳ ದೃಷ್ಟಿಯಿಂದ ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. ಸೊ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆ. ಕರ್ನಾಟಕ ರಾಜ್ಯವು ಸಮಭಾಜಕ ವೃತ್ತದ ಉತ್ತರಕ್ಕೆ ಮತ್ತು ಗ್ರೀನ್ವಿಚ್ ರೇಖೆಯ ಪೂರ್ವಕ್ಕೆ ನೆಲೆಗೊಂಡಿದೆ. ಆಕಾಂಶಿಕ ವಿಸ್ತರಣೆ. ಸೊ ಸ್ನೇಹಿತರೆ, ಆಕಾಂಶಿಕ ವಿಸ್ತರಣೆ ಎಷ್ಟು ಅಂತಂದರೆ, ಸೊ 11 ಡಿಗ್ರಿ 31 ಉತ್ತರದಿಂದ 18 ಡಿಗ್ರಿ 45 ಉತ್ತರ ಆಕಾಂಶ. ಓಕೆ. ಸೊ ರೇಖಾಂಶಿಕ ವಿಸ್ತರಣೆ 74 ಡಿಗ್ರಿ 12 ಪೂರ್ವದಿಂದ 78 ಡಿಗ್ರಿ 40 ಪೂರ್ವ ರೇಖಾಂಶ. ಆಕಾರ ಬಂದು ಉತ್ತರದಿಂದ ದಕ್ಷಿಣಕ್ಕೆ ಕಿರಿದಾಗುತ್ತಾ ಸಾಗುವ ಗೋಡಂಬಿ, ಕ್ಯಾಶ್ಯೂನಟ್ ಅಥವಾ ತ್ರಿಕೋನಾಕಾರದಲ್ಲಿದೆ. ಸೊ ವಿಸ್ತೀರ್ಣ ಮತ್ತು ಭೌಗೋಳಿಕ ವಿಸ್ತಾರ. ಸೊ ಒಟ್ಟು ವಿಸ್ತೀರ್ಣ ಓಕೆ 1,91,791 ಚದರ ಕಿಲೋಮೀಟರ್ ಇದೆ. ಭಾರತದಲ್ಲಷ್ಟೇ ಸ್ಥಾನ. ಭಾರತದ ಒಟ್ಟು ಭೌಗೋಳಿಕ ಪ್ರದೇಶದಲ್ಲಿ ಕರ್ನಾಟಕವು 5.83% ಭಾಗವನ್ನು ಹೊಂದಿದೆ. ವಿಸ್ತೀರ್ಣದ ದೃಷ್ಟಿಯಿಂದ ಕರ್ನಾಟಕವು ಭಾರತದ 6ನೇ ದೊಡ್ಡ ರಾಜ್ಯವಾಗಿದೆ. ಓಕೆ. ವಿಸ್ತಾರ. ಉತ್ತರಾತ್ಯಂತ ತುದಿಯಿಂದ ಬೀದರ್ ಜಿಲ್ಲೆ ಔರತ್ ತಾಲೂಕು ದಕ್ಷಿಣ ತುದಿಯವರೆಗೆ ಚಾಮರಾಜನಗರ ಸುಮಾರು 750 ಕಿಲೋಮೀಟರ್. ಪಶ್ಚಿಮದಿಂದ ಪೂರ್ವಕ್ಕೆ ವಿಸ್ತಾರ ಸುಮಾರು 400 ಕಿಲೋಮೀಟರ್. ರಾಜ್ಯದ ಗಡಿಗಳು ಮತ್ತು ನೆರೆಹೊರೆಯ ರಾಜ್ಯಗಳು. ಕರ್ನಾಟಕದ ಭೂ ಮತ್ತು ಜಲ ಗಡಿಗಳೆರಡನ್ನೂ ಹೊಂದಿದೆ. ರಾಜ್ಯವು ಒಟ್ಟು 6 ನೆರೆ ರಾಜ್ಯಗಳೊಂದಿಗೆ ತನ್ನ ಭೂಗಡಿಯನ್ನು ಹಂಚಿಕೊಂಡಿದೆ. ಸೊ ದಿಕ್ಸೂಚಿಯಲ್ಲಿ ಇಲ್ಲಿ ಗಡಿ ಪ್ರದೇಶದ ರಾಜ್ಯಗಳು ಯಾವುದಿದೆ ಅಂತ ನೋಡೋಣ. ಉತ್ತರದಲ್ಲಿ ಮಹಾರಾಷ್ಟ್ರ, ವಾಯುವ್ಯದಲ್ಲಿ ಗೋವಾ, ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಆಗ್ನೇಯದಲ್ಲಿ ತೆಲಂಗಾಣ, ಈಶಾನ್ಯ ಅಥವಾ ಪೂರ್ವ ಮತ್ತು ತಮಿಳುನಾಡು ಅಂತ ಕರೀತಾರೆ. ತೆಲಂಗಾಣ ಮತ್ತು ತಮಿಳುನಾಡು. ದಕ್ಷಿಣದಲ್ಲಿ ಕೇರಳ ಇದೆ. ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಸುಮಾರು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರ. ಯಾವುದು? ಅರಬ್ಬಿ ಸಮುದ್ರ. ಸೊ ತುತ್ತ ತುದಿಗಳು, ಎಕ್ಸ್ಟ್ರೀಮ್ ಪಾಯಿಂಟ್ಸ್ ಅಂತ ಕರಿತೀವಿ. ಉತ್ತರದ ತುದಿ ಔರತ್ ತಾಲೂಕು, ಬೀದರ್ ಜಿಲ್ಲೆ. ದಕ್ಷಿಣದ ತುದಿ ಚಾಮರಾಜನಗರ ಜಿಲ್ಲೆ. ಪಶ್ಚಿಮದ ತುದಿ ಕಾರವಾರ ಅಥವಾ ಉತ್ತರ ಕನ್ನಡ ಜಿಲ್ಲೆ. ಪೂರ್ವದ ತುದಿ ಮುಳಬಾಗಿಲು ತಾಲೂಕು, ಕೋಲಾರ ಜಿಲ್ಲೆ. ಪ್ರಮುಖ ಸೂಚನೆ. ಕರ್ನಾಟಕವು ಪಶ್ಚಿಮ ಘಟ್ಟಗಳು, ಸಹ್ಯಾದ್ರಿ ಶ್ರೇಣಿ ಮತ್ತು ವಿಶಾಲವಾದ ಕರಾವಳಿ ತೀರವನ್ನು ಹೊಂದಿದ್ದು ಕೃಷ್ಣ, ಕಾವೇರಿ, ತುಂಗಭದ್ರಾ ಹಾಗೂ ಶರಾವತಿಗಳಂತಹ ಪ್ರಮುಖ ನದಿಗಳಿಗೆ ಉಗಮ ಮತ್ತು ಆಶ್ರಯ ತಾಣವಾಗಿದೆ. ಈ ವಿಡಿಯೋದಲ್ಲಿ ಕರ್ನಾಟಕ ಆಕಾಂಶ, ರೇಖಾಂಶ ವಿಸ್ತರಣೆ ಮತ್ತು ನೆರೆರಾಜ್ಯಗಳ ಕುರಿತು ವಿವರವಾದ ಮಾಹಿತಿ ಇದೆ. ಓಕೆ ಸ್ನೇಹಿತರೆ, ಇಷ್ಟು ಈ ಒಂದು ಮೊದಲನೇ ಚಾಪ್ಟರ್. ತುಂಬ ಈಸಿಯಾಗಿದೆ ಸ್ನೇಹಿತರೆ. ಇದರಲ್ಲೇನು ಅಂತ ಒಂದು ಕಂಟೆಂಟ್ ಜಾಸ್ತಿ ಇಲ್ಲ ಸ್ನೇಹಿತರೆ. ಮುಂದಿನ ಚಾಪ್ಟರ್ಗಳಲ್ಲಿ ಜಾಸ್ತಿ ಒತ್ತು ಕೊಟ್ಟು ನಾವು ಚಾಪ್ಟರ್ನ ಮಾಡೋಣ. ಇದು ಒಂದು ಮೇಲ್ನೋಟಕ್ಕೆ ಮಾತ್ರ ಕೀ ಪಾಯಿಂಟ್ಸ್ ಥರ ಕರ್ನಾಟಕದ ಭೌಗೋಳಿಕ ಸ್ಥಾನ, ವಿಸ್ತೀರ್ಣ, ಗಡಿಗಳು ಯಾವ ರೀತಿ ಇದೆ ಅಂತ. ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾತ್ರ ಮಾಡಲೇಬೇಕು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಷ್ಟು ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಈ ಒಂದು ವೀಡಿಯೋಸ್ನ ಶೇರ್ ಮಾಡ್ತಾ ಹೋಗಿ. ಎಲ್ರಿಗೂ ಧನ್ಯವಾದಗಳು.